ಹೃದಯ ಯಾವಾಗ ರೆಸ್ಟ್ ತಗೋಬಹುದು? ಈಗ ನಾವು ರಾತ್ರಿ ಮಲಗಿದಾಗ ಹಾರ್ಟ್ಗೆ ಈಸಿ ಆಗ್ತದೆ ಪಂಪ್ ಮಾಡ್ಲಿಕ್ಕೆ, ರಿಲ್ಯಾಕ್ಸ್ ಆಗಿ ಪಂಪ್ ಮಾಡ್ತದೆ. ನಾನೀಗ ಕೂತಿದ್ದೀನಿ, ನಾನು ನಿಂತಿದ್ದೀನಿ, ಮಾತಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಆಗ ಹಾರ್ಟ್ಗೆ ಸ್ಟ್ರೈನ್ ಆಗ್ತಿರತ್ತೆ, ತುಂಬಾ ಕೆಲಸ ಮಾಡ್ತಿರತ್ತೆ, ತುಂಬಾ ಕಷ್ಟದಲ್ಲಿ ಅದು ಪಂಪ್ ಮಾಡ್ತಾ ಇರತ್ತೆ. ರಾತ್ರಿನಲ್ಲಿ ನಿದ್ರೆ ಮಾಡೋದಿಲ್ಲ, ಲೇಟ್ ನೈಟ್ ಕೆಲಸ ಮಾಡೋರು ಹಗಲಲ್ಲಿ ನಿದ್ರೆ ಮಾಡ್ತಾರೆ. ಕೆಲವೊಬ್ರು ಇದಾರೆ ಸೆಲೆಬ್ರಿಟೀಸ್ ಎಲ್ಲ, ಹಗಲಲ್ಲೂ ರೆಸ್ಟ್ ಮಾಡೋದಿಲ್ಲ, ರಾತ್ರಿಲೂ ರೆಸ್ಟ್ ಮಾಡೋದಿಲ್ಲ. ಹಾಗೇನಾಗುತ್ತೆ, ತುಂಬಾ ಸ್ಟ್ರೆಸ್ ಬೀಳ್ತಾ ಇರತ್ತೆ ಹಾರ್ಟ್ಗೆ. ಪ್ರಕೃತಿನಲ್ಲಿರುವಂತಹ ಪ್ರತಿಯೊಂದು ಜೀವಿ ಸೂರ್ಯ ಇದ್ದಾಗ ಆಕ್ಟಿವ್ ಆಗಿರ್ತದೆ. ನಾವು ಯಾವಾಗ ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ಹೋಗ್ತೀವಿ ಆಗ ಹಾರ್ಟ್ ಪ್ರಾಬ್ಲಮ್ಗಳಾಗ್ತದೆ. ತುಂಬಾ ಜನ ಹಾರ್ಟ್ ಪ್ರಾಬ್ಲಮ್ ಇಂದ ಸಡನ್ ಡೆತ್ ಆಗ್ತಿದೆ. ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಿದ್ರೆ ಮಾಡೋದು ತುಂಬಾ ಇಂಪಾರ್ಟೆಂಟು. 9 o'clock ಆದ್ಮೇಲೆ ರೆಸ್ಟಿಂಗ್ ಮೋಡಿಗೆ ಬಂದ್ಬಿಡ್ಬೇಕು. ತುಂಬಾ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆಲ್ಲ ಇದೆಲ್ಲ ಶುರುವಾಗ್ತಾ ಇದೆ. ಆಂಗ್ಸೈಟಿ ಆಗೋದು, ಪ್ಯಾಲ್ಪಿಟೇಷನ್ ಆಗೋದು. ನಿದ್ರೆನ ಕಂಟ್ರೋಲ್ ಮಾಡೋದಲ್ದಿರ ರೇಡಿಯೇಷನ್ ಜೊತೆನಲ್ಲಿ ತುಂಬಾ ಸಮಯನ ಸ್ಪೆಂಡ್ ಮಾಡ್ತಿದ್ದಾರೆ. ಅಂದ್ರೆ ಮೊಬೈಲ್ ಜೊತೆಲಿ, ಟಿವಿ, ಲ್ಯಾಪ್ಟಾಪ್ ಜೊತೆಲಿ, ವೈಫೈ, ಇದೆಲ್ಲಾನು ರೇಡಿಯೇಷನ್ ಜೊತೆನಲ್ಲಿ ಅಲರ್ಟ್ ಆಗಿರೋದು. ನಮ್ಮ ಈ ಪೀನಿಯಲ್ ಗ್ಲ್ಯಾಂಡ್ ನ ಆಕ್ಟಿವ್ ಇರೋದು. ರಾತ್ರಿ ಆಗಿದ್ದಾನೆ ಪೀನಿಯಲ್ ಗ್ಲ್ಯಾಂಡ್ಗೂ ನಾವು ರೆಸ್ಟ್ ಕೊಟ್ಬಿಡ್ಬೇಕು. ಎಲ್ರು ರಾತ್ರಿ ಆದ್ರೆ ನಿದ್ರೆ ಮಾಡೋದು ತುಂಬಾ ಮುಖ್ಯ.